ಹೇಳಿದ್ರಿ ನೀವು ಯಾವಾಗನ್ನ ಮೀಟಿಂಗ್ ಬಂದಿಲ್ಲಪ್ಪ ನೀನು ಹೇಳಿದೆ ಯಾವಾಗನ್ನ ಈ ಪ್ರಾಬ್ಲಮ್ ಅಂತೇಳಿ ಮಾನವಿ ಅಂತೇಳಿ ಎಕ್ಸ್ಪ್ರೆಸ್ ಲೈನ್ ಹಾಕ್ಸಿದ್ದು ಒಂದು ತಿಂಗಳಲ್ಲಿ ಹೆಸರು ಅದು ಚಿಕ್ಕಸೂರು ಸೇಮ್ ಪ್ರಾಬ್ಲಮ್ ಸರ್ ಇದೇ ಪ್ರಾಬ್ಲಮ್ ಎಕ್ಸ್ಪ್ರೆಸ್ ಲೈನ್ ಇಲ್ಲ ನೀವು ಅಂದರೆ ನೀವು ಜವಾಬ್ದಾರಿ ಇಲ್ಲ ಅಷ್ಟೇ ಜವಾಬ್ದಾರಿ ಇದ್ರೆ ಇಂಡಸ್ಟ್ರಿಯವ್ರು ಕೊಟ್ಕೊಂಡಿದ್ರು ಎಕ್ಸ್ಪ್ರೆಸ್ ಲೈನ್ ಮೂರು ವರ್ಷ ಬೇಕಂತೆ ಮುಂಜಾನೆ ಫೋನ್ಗಳು ನಮ್ಮ ನೀರಿಂದ ಇದ್ರ ಸಲುವಾಗಿ ಬಂದಿದ್ದಕ್ಕೆ ಅವ್ರ ಫೋನ್ ಬಂದು ನಮ್ಗೆ ನೀರಿಲ್ಲ ಅಂತ ಏನು ನೀವು ಇರ್ರೆಸ್ಪಾನ್ಸಿಬಿಲಿಟಿ ಅಪ್ಪ ಅಂತ ಅವತ್ತೆಲ್ಲ ಕರೆಂಟು ಬೋರ್ವೆಲ್ ಟ್ಯಾಂಕ್ಸು ಲೈನ್ಸ್ ಎಲ್ಲ ದೀಪ ಮೇಡಮ್ ಕುಂದಿಸಿ ಅಜಯ್ ಹೇಳಿದ್ರು ಎಲ್ಲ ಕುಂದಿಸಿ ತಾಸುಗಟ್ಟಲೆ ಮೀಟಿಂಗ್ ಮಾಡಿದೆ ಅವತ್ತು ನನ್ನ ಚಾಂಬರ್ನಲ್ಲಿ ಏನೇನು ಪ್ರಾಬ್ಲಮ್ ಅದೇ ನೀರನ್ನು ಫಸ್ಟ್ ಅದು ಮುಗಿಸ್ಬೇಕು ಬೋರ್ವೆಲ್ ಟ್ಯಾಂಕ್ಸು 18 ಟ್ಯಾಂಕ್ ಕಟ್ಟಿ ಹಂಗೆ ಬಿಟ್ಟಿದ್ರು ವರ್ಷಗಟ್ಟಲೆ ಕನೆಕ್ಷನ್ ಇರೋದಂಗೆ ಇಡೀ ಸೆಕ್ರೆಟರಿ ಇದ್ರು ನಿಮ್ಮ ಡಿ ಸಿ ಅವರು ಇದ್ರು ಎಲ್ಲರೂ ಇದ್ದೀವಿ ಸರ್ ಇವ್ರದ್ದು ಪ್ರಾಬ್ಲಮ್ ಏನು ಸರ್ ಇವರು ಟೆಂಡರ್ ಮಾಡಂಗಿದ್ರೆ ಅವ್ರು ಒಂದು ಎಸ್ಟಿಮೇಟ್ ಕೊಡ್ತಾರೆ ಅವ್ರು ಟೆಂಡರ್ ಮಾಡಂಗಿದ್ರೆ ಅವ್ರು ಬೇರೆ ಎಸ್ಟಿಮೇಟ್ ಮಾಡ್ಕೊತಾರೆ ಸುಮ್ಮನೆ ಅವ್ರಿಗೆ ಕೊಟ್ಟು ಬಿಟ್ರೆ ಆಯ್ತಪ್ಪ ಅವ್ರ ಕಾಂಟ್ರಾಕ್ಟರ್ಸ್ ಇರ್ತಾರೆ ಎಲ್ಲ ಇರ್ತಾರೆ ನೀವು ಯಾಕಂತ ಎಲ್ಲಿ ನಿಮ್ಗೆ ಎಕ್ಸ್ಪರ್ಟ್ ಇರಿ ಅಲ್ಲಿ ನೀವು ಮಾಡ್ರಿ ನೀವು ಎಕ್ಸ್ಪರ್ಟ್ ಇಲ್ಲಾರ್ದಲ್ಲಿ ಯಾಕೆ ತಲೆ ಕೆಡ್ಸ್ಕೊಂಡು ಹೋಗ್ತೀರಿ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ರು ಒಪ್ಪಿಸ್ಬಿಟ್ಟು ಕ್ಲಿಕ್ಕಿಲ್ಲ ಆಯ್ತು ಟ್ರೈ ಮಾಡಿದ್ರೆ ಆಗಿಲ್ಲ ಅವ್ರಿಗೆ ಬಿಟ್ಟು ಮಾಡ್ಬೇಕಲ್ಲ ಇಲ್ಲ ಡೀಸೆಲ್ ಡೈಲಿ ಮೇಂಟೆನೆನ್ಸ್ ಬಂದ್ ಮಾಡ್ತಾರೆ ಎಲ್ಲ ಕಡೆ ಲೈನ್ಗಳು ನಡೀತಾ ಇದಾವೆ ಅಂಡರ್ಗ್ರೌಂಡ್ ಆಗ್ತಾ ಎಷ್ಟೊತ್ತು ಆಯ್ತು ಕೇಳ್ರಿ ಸರ್ ಈಗ ಎಷ್ಟೊತ್ತು ನನಗೇನು ಡೌಟು ಇದು ನೋಡಿದ್ರೆ ಏನ್ರಿ ಅಧ್ಯಕ್ಷರೇ ಅಲ್ಲಿಂದ ಬಿಡ್ನಿ ಇಲ್ಲ ಸರ್ ಎಸ್ಟಿಮೇಟ್ ಅವರೇ ಕೊಟ್ಟಿದ್ದಾರೆ ಸರ್ ಜಸ್ಕಮ್ ಅವರೇ ಕೊಟ್ಟಿದ್ದಾರೆ ಸರ್ ಅವ್ರಿಗೆ ಕೊಡ್ರಿ ಮಾಡ್ಲಿ ದುಡ್ಡು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ರಿ ನೀವ್ ಯಾಕೆ ಮಾಡಕ್ ಹೋಗ್ತೀರಿ ಅವ್ರ ಕೈ ಇಂಜಿನಿಯರ್ಸ್ ಇರ್ತಾರಲ್ಲಪ್ಪ ನೀವ್ ಯಾಕೆ ಮಾಡ್ತೀರಿ ಮುನ್ಸಿಪಾಲಿಟಿಯಿಂದ ಅವ್ರಿಗೆ ಕೊಡಕ್ಕೆ ಇದು ಮಾಡಿದ್ವಿ ಸರ್ ಅವರು ನಮ್ಮಲ್ಲಿ ಮಾಡ್ತಾ ಇಲ್ಲ ನಾವು ಅಯ್ಯೋ ಶಿವನೇ ಅವ್ರು ಕಾಯ್ತಾ ಇದಾರೆ ಕೆಲಸ ಇಲ್ಲ ಅಂತ ನೀವು ಒಳ್ಳೆ ಅವ್ರಿಗೆ ಮೀಟರ್ ದುಡ್ಡು ಕಲೆಕ್ಟ್ ಮಾಡೋದೇ ಇಲ್ಲಲ್ಲ ಅವರು ಕರೆಂಟ್ ಇಲ್ಲ ಅಂತ ಹೇಳಿ ತೊಂದರೆ ಆಗೋದು ಸಹಜ ಮತ್ತೆ ಎಕ್ಸ್ಪ್ರೆಸ್ ಲೈನ್ ಇತ್ತು ಅಂತ ಹೇಳಿ ದುಡ್ಡು ಕೊಟ್ಟು ಎಲ್ಲ ಮಾಡಿದ್ರೆ 5 ವರ್ಷ ನೀವು ಏನು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ನಿಮ್ಗೆ ಏನಾನ ಅಕೌಂಟಬಿಲಿಟಿ ಐತೆ ಯಾರಿಗಂತ ಹೇಳಿದ್ರೆ ಇಷ್ಟು ಮೀಟಿಂಗ್ ಮಾಡಿದ್ವಿ ಅಂತ ಹೇಳಿದ್ರೆ ಆಗಲಿ ರೀ ಎಷ್ಟು ದಿವಸ ಅಂತ ಹೇಳಿದೆ ದೇರ್ ಇಸ್ ಲಿಮಿಟ್ ಅಲ್ಲ 6 ತಿಂಗಳು 1 ವರ್ಷದಲ್ಲಿ ಆಗಬೇಕಲ್ಲ 3 ವರ್ಷ 5 ವರ್ಷ ಅಂತ ಹೇಳ್ತಾರೆ ಯಾವ ಟೈಮ್ನಾಗ ಇರಲಿ ಟೈಮ್ ಲಿಮಿಟಲ್ಲಿ ಆಗಲಿದ್ರೆ ನಿಮ್ಮ ಪ್ರಾಬ್ಲಮ್ ಇದ್ರೆ ಯಾರಿಗಾರು ಹೇಳ್ಬೇಕು ಆಮೇಲೆ ನಮ್ಗೆ ಯಾರು ಹೇಳಿದ್ರೆ ಅವ್ರದ್ದು ಆಫೀಸರ್ ಮಾತಾಡಿದ್ರೆ ಎಲ್ಲ ಡಿ ಸಿ ಅವ್ರು ಹೇಳಿದ್ರೆ ಮಾತಾಡ್ತಾರೆ ಮಾಡಿಕೊಡ್ತಾರೆ ಅವರು ಕರೆದ್ರೆ 11 ಗಂಟೆಗೆ ಬರ್ತಾರೆ ಅವ್ರಿಗೆ ಕೊಡಿಸ್ಬಿಡ್ರಿ ಮಾರ್ಕಿನ ಬಿದ್ದು ಬಿಡ್ತದೆ ಅದು ಆ ಮಾರ್ಕಿಗೆ 1 ಕಾಲು ಫೀಟ್ ಕಡಿಮೆ ಅದು ಹೊಸ ಪಟ್ಟಣಕ್ಕೆ ಕೆನಾಲ್ ಮೇಲೆ ಕೊಟ್ಟಿದ್ದಾರೆ ಸರ್ 33 KV 5 ವರ್ಷ ಇಲ್ಲ ಕರೆಕ್ಟಾಗಿ ಹೇಳಿ ಸುಳ್ಳು ಹೇಳಕ್ಕೆ ಹೋಗ್ಬೇಕು ಇದ್ರೆ ಮಾಡುವಂತ ನೀವು ನಿಮ್ಮ ಕಡೆದ ಪ್ರಾಬ್ಲಮ್ ಅದ ಅವ್ರ ಕಡೆದ ಪ್ರಾಬ್ಲಮ್ ಸರ್ ನಾವು ಕಾಲ್ ಕರೆದಿದ್ದೆ ಸರ್ ಅದು 3rd ಕಾಲ್ ಆಗಿದೆ ಸರ್ ಯಾರು ಎಲಿಜಿಬಲ್ ಕಾಣನೇ ಹೋದ ಸಮಸ್ಯೆಗಳಿದೆ ಈಗ ನೋಡಿದ್ವಲ್ಲ ಈ ಕರೆಂಟ್ ಬಂದಾಗ್ಯದ ಎಕ್ಸ್ಪ್ರೆಸ್ ಲೈನ್ ಯಾವಾಗಲೂ ಈಗ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಅದು ಕಂಪ್ಲೀಟ್ ಆಗಿಲ್ಲ ಈಗ ಅವರು ಜಸ್ಕಾಮ್ನವ್ರ ಹತ್ರ ಮಾತಾಡಿದ್ವಿ ಇವ್ರ ಹತ್ರ ಮಾತಾಡಿದ್ವಿ ಹೊಸ ಕಮಿಷನರ್ ಬಂದರೆ ಡಿ ಸಿ ಅವ್ರ ಗಮನಕ್ಕೆ ಬಂತೆ ತಕ್ಷಣ ಅದನ್ನು ಮಾಡಿ ವಿತಿನ್ 1-1.5 ತಿಂಗಳಲ್ಲಿ ಆ ಟೆಂಡರ್ ಫೈನಲೈಸ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರೆ ಫಸ್ಟ್ ಅದು ಯಾಕಂದರೆ ಈಗ ನೋಡಿ ಕರೆಂಟ್ ಇಲ್ಲ ಅಂದರೆ ಈಗ 2 ತಾಸಿನಿಂದ ಬಂದಾಗಿದೆ ಅದು ಇಂಟ್ರಪ್ಷನ್ ಆಗಬಾರ್ದು ಎಂಬುದೇ ಎಕ್ಸ್ಪ್ರೆಸ್ ಲೈನ್ ಹಾಕೋದು ಎಲ್ಲ ಕಡೆ ಕೊಡಿ ಅದನ್ನು ನಾವು ಪೂರೈಸಬೇಕಾಗಿದ್ದು ಆ ವಿಷಯ ಗಮನಕ್ಕೆ ಬಂತು. ಎರಡನೇದಾಗಿ ಫಿಲ್ಟ್ರೇಷನ್ ಸರಿಯಾಗಿ ಆಗ್ತಾಯಿಲ್ಲ ಅನ್ನೋದು ಒಂದು ಐತಿ. ಅವೆರಡು ಕೋಆರ್ಡಿನೇಟ್ ಆಗಿದ್ರೆ ಬೇಕಾಗಿರ್ತಕ್ಕಂಥ ನೀರು ಪಂಪ್ ಮಾಡಿರ್ತಕ್ಕಂಥ ಪೂರ್ತಿ ನೀರಿಗೆ ಅಲ್ಲಿ ಫಿಲ್ಟ್ರೇಷನ್ಗೆ ಆಗ್ತಾಯಿಲ್ಲ, ಹಾಗಾಗಿ ಸಪ್ಲೈ ಕಡಿಮೆ ಆಗ್ತಾಯಿದೆ. ಸೊ ಅದನ್ನು ಸೆಟ್ರೇಟ್ ಮಾಡಬೇಕು, ಅದಕ್ಕೆ ಏನು ಮೆಷಿನರಿ ಬೇಕು ಏನು ಬೇಕು ಅದನ್ನು ಸರ್ವೆ ಮಾಡಿ ಅಂದರೆ ಎಸ್ಟಿಮೇಟ್ ರೆಡಿ ಮಾಡಲಿಕ್ಕೆ ಹೇಳಿದ್ವಿ.
ಈ ಕೆಳಗೆ ಏನು ಕೆರೆ ಇನ್ನೊಂದು ಸಣ್ಣ ಕೆರೆ ಇದೆ, ಅದು ಬಂದಾಗಿ ಈಗೆಲ್ಲ 10 ವರ್ಷ ಆಯ್ತಲ್ಲ ಸರ್, 10 ವರ್ಷ ಆಯ್ತು. ಅದು ಸಾಯಿಲ್ ಸರಿಯಾಗಿಲ್ಲ, ಅದಕ್ಕೆ ಅದನ್ನು ಸರ್ವೆ ಮಾಡಿ ಡ್ರಿಲ್ಲಿಂಗ್ ಮಾಡಿ ಸಾಯಿಲ್ಸ್ ಎಲ್ಲ ತೆಗೆದು ಏನು ತೊಂದರೆ ಇದೆ ಅದರಲ್ಲಿ ಕೆಮಿಕಲ್ ಏನು ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನು ಬಿಟ್ಟು ಮತ್ತು ಪೇಪರ್ ಹಾಕ್ಲಿಕ್ಕೆ ಐತಿ, ಕಾಂಕ್ರೀಟ್ ಮಾಡಲಿಕ್ಕೆ ಐತಿ. ಅವೆರಡರಿಂದ ಟೆಕ್ನಿಕಲ್ ಸಲಹೆ ಪಡೆದು ಇಮ್ಮಿಡಿಯೇಟ್ಲಿ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಒಟ್ಟಾರೆ ನಮಗೆ ಆ ಕಡೆ ಕೃಷ್ಣಾಲಿಂದ ಆಲ್ರೆಡಿ ಸಿಸ್ಟಮ್ ಐತಿ, ಇಲ್ಲಿ ಲೆಫ್ಟ್ ಬ್ಯಾಂಕಿನ ಒಂದು ಪಂಪಿಂಗ್ ಸಿಸ್ಟಮ್ ಐತಿ, ಪ್ಲಸ್ ಈ NRBC ನೀರು ಬಂದಾಗ ಎರಡೂ ಸೇರಿ ಇಲ್ಲಿ ಈ ಪೋರ್ಷನ್ ನಾವು ಚಂದನ ಮಾಡಿದರೆ ಒಂದು 10-12 ವಾರ್ಡಿಗೆ ತೊಂದರೆ ಇಲ್ಲದಂಗೆ ಆಗ್ತಂಬುದು ಇನ್ ಜನರಲ್ ಆಗಿ ನಮ್ಮ ಕಾರ್ಪೊರೇಟರ್ಸ್ ಎಲ್ಲ